ನಮಸ್ಕಾರ ವೀಕ್ಷಕರೇ, ಈ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಈಗ ನಿಜವಾದಂತಹ ಸಂಕಷ್ಟ ಸುತ್ತಿಕೊಳ್ಳುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಬಹುಶಃ ದರ್ಶನ್ ಏನ್ ಅಂದ್ಕೊಂಡಿದ್ರು, ಈ ಪ್ರಕರಣದಲ್ಲಿ ನನಗೆ ರಿಲೀಫ್ ಸಿಗುತ್ತೆ, ಈ ಪ್ರಕರಣದಲ್ಲಿ ನಾನು ಎಲ್ಲೂ ಕೂಡ ನೇರವಾಗಿ ಭಾಗಿಯಾಗಲ್ಲ, ಜೊತೆಗೆ ನಾನು ಭಾಗಿಯಾಗಿರೋದಕ್ಕೆ ಸೂಕ್ತವಾದಂತಹ ಸಾಕ್ಷಿಗಳು ಕೂಡ ಸಿಗೋದಕ್ಕೆ ಚಾನ್ಸ್ ಇಲ್ಲ, ಸೊ ದಟ್ ನನಗೆ ಇಲ್ಲಿಂದ ಜೈಲಿಂದ ಹೊರಗಡೆ ಹೋದ್ರೆ ಸಾಕಾಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರು ದರ್ಶನ್. ಆದ್ರೆ ಈಗ FSL ನಿಂದ ಬರ್ತಿರುವಂತಹ ಒಂದೊಂದು ರಿಪೋರ್ಟ್ಗಳು ಕೂಡ ದರ್ಶನ್ಗೆ ಇದು ಅಸಾಧ್ಯ ಅನ್ನುವಂತಹ ಸಂದೇಶವನ್ನ ರವಾನಿಸುತ್ತಿದೆ. ಅಷ್ಟು ಮಾತ್ರವಲ್ಲ, ದರ್ಶನ್ ಮಾಡಿರುವಂತಹ ಪಾಪಕೃತ್ಯಕ್ಕೆ ಸಾಕ್ಷಿಯಾಗಿ ಒಂದೊಂದೇ ಹೊಸ ವಿಚಾರಗಳು ಕೂಡ ಸಿಗ್ತಾ ಇವೆ. ಇದೆಲ್ಲದಕ್ಕೂ ಕೂಡ ಈಗ ದರ್ಶನ್ ಟೆನ್ಷನ್ ಹೆಚ್ಚು ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಸದ್ಯಕ್ಕಂತೂ ದರ್ಶನ್ಗೆ ಉಳಿಗಾಲ ಇಲ್ಲ, ದರ್ಶನ್ ಹೊರಗಡೆ ಬರೋದಕ್ಕೆ ಅಸಾಧ್ಯ ಅನ್ನುವಂತಹ ಸಂದೇಶವನ್ನು ಕೂಡ ರವಾನಿಸ್ತಿದೆ. ಅದಕ್ಕೆ ಕಾರಣವಾಗಿರುವಂತಹ ಪೊಲೀಸರ ಕೈಗೆ ಸೇರಿರುವಂತಹ ಮತ್ತೊಂದು ದೊಡ್ಡವಾದಂತಹ ಸಾಕ್ಷಿ ಅಂದ್ರೆ ದರ್ಶನ್ ಧರಿಸಿದಂತಹ ನೀಲಿ ಜೀನ್ಸ್ ಪ್ಯಾಂಟ್ ಹಾಗೂ ಕಪ್ಪು ರೌಂಡ್ ನೆಕ್ನ ಟಿ ಶರ್ಟ್ ಈಗ ಹೊಸದೊಂದು ಸಾಕ್ಷಿಯನ್ನ ಕೊಡ್ತಾ ಇದೆ. ಆ ಸಾಕ್ಷ್ಯವನ್ನ ತಂದು ಕೊಟ್ಟಿದೆ. ಏನದು ಸಾಕ್ಷಿ? ದರ್ಶನ್ಗೆ ಇದು ಯಾವ ರೀತಿ ಮುಳ್ಳು ಆಗ್ತಿದೆ, ಜೊತೆಗೆ ಜಾಮೀನು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕೆ ಆರೋಪಿಗಳು ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಇಲ್ದಿದ್ರೆ ಪೊಲೀಸರು ತಮ್ಮ ತನಿಖೆಯನ್ನು ಆರಾಮವಾಗಿ ಮಾಡಿ ಮುಗಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಪರಿಶೀಲನೆ ಮಾಡ್ತಿರುವಂತಹ ಖಾಕಿ ಪಡೆ ಸಣ್ಣದೊಂದು ಸಾಕ್ಷಿಯನ್ನು ಕೂಡ ಬಿಡದೆ ಎಲ್ಲವನ್ನು ಕೂಡ ಕಲೆ ಹಾಕಿ ಅದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡ್ತಿದೆ. ಇನ್ನು ಪೊಲೀಸರ ತನಿಖೆಯಲ್ಲಿ ಈಗ ಮತ್ತೊಂದು ಸ್ಫೋಟಕ ಅಂಶವೂ ಕೂಡ ಬಯಲಾಗಿತ್ತು. ಇದು ಇನ್ನಷ್ಟು ಸಂಚಲನಕ್ಕೆ ಕಾರಣವಾಗಿದೆ ಮತ್ತು ಇದೇ ದರ್ಶನ್ ಅಂಡ್ ಇಡೀ ಗ್ಯಾಂಗಿಗೆ ಇದು ಆಗುವಂತ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಒಂದು FSL ನ ವರದಿ ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನ್ನೋದಕ್ಕೆ ಪ್ರಬಲವಾದಂತಹ ಸಾಕ್ಷಿಯನ್ನೇ ಕೊಡ್ತಾ ಇದೆ. ಹೌದು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತನಿಖೆಯಲ್ಲಿ ಅತಿ ದೊಡ್ಡ ರಹಸ್ಯವೇ ಬಯಲಾಗಿದೆ. ಪಟ್ಟಣಗೆರೆ ಶೆಡ್ ಹಾಗೂ ಆರೋಪಿಗಳಿಂದ ಸಾಕ್ಷಿಗಳನ್ನು ಕಲೆ ಹಾಕಿದಂತಹ ಪೊಲೀಸರು ಅದನ್ನ FSL ಪ್ರಯೋಗಾಲಯಕ್ಕೆ ಕಳಿಸಿದ್ರು. ಸದ್ಯ ಈ FSL ನ ವರದಿ ಹತ್ಯೆ ಪ್ರಕರಣದ ಭಯಾನಕ ಸತ್ಯವನ್ನು ಬಿಚ್ಚಿಟ್ಟಿದೆ ಅಂತಾನೆ ಹೇಳ್ಬೋದು. FSL ವರದಿಯಲ್ಲಿ ದರ್ಶನ್ ಬಟ್ಟೆಗಳ ಮೇಲೆ ಕೊಲೆಯಾದಂತಹ ರೇಣುಕಾಸ್ವಾಮಿಯ ದೇಹದ ರಕ್ತದ ಕಲೆಗಳು ಪತ್ತೆಯಾಗಿದೆ. ಈ ಅತಿ ದೊಡ್ಡ ಸಾಕ್ಷಿ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ದರ್ಶನ್ಗೆ ಕಂಟಕವಾಗಲಿದೆ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಈ ಹತ್ಯೆ ಬೆಳಕಿಗೆ ಬಂದ ಬಳಿಕ ದರ್ಶನ್ ಪಾತ್ರ ಇದೆ ಅಂತ ಅರೆಸ್ಟ್ ಮಾಡಿದಂತಹ ಪೊಲೀಸರು ದರ್ಶನ್ ಮನೆಯಲ್ಲಿ ಇದ್ದಂತಹ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಗೂ ಕಪ್ಪು ರೌಂಡ್ ನೆಕ್ನ ಟಿ ಶರ್ಟ್ ಅನ್ನ ವಶಪಡಿಸಿಕೊಂಡಿದ್ರು. ಅದನ್ನ FSLಗೆ ಪೊಲೀಸರು ಕಳಿಸಿದ್ರು. FSL ಪರಿಶೀಲನೆಯಲ್ಲಿ ದರ್ಶನ್ ಬಟ್ಟೆಯ ಮೇಲೆ ಇರುವಂತಹ ರಕ್ತದ ಕಲೆಗಳು ರೇಣುಕಾಸ್ವಾಮಿಯ ದೇಹದ ರಕ್ತದ ಕಲೆಗಳು ಅನ್ನೋದು FSL ವರದಿಯಲ್ಲಿ ದೃಢಪಟ್ಟಿದೆ. ಈ ಸಾಕ್ಷ್ಯದಿಂದ ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಭಾಗಿಯಾಗಿರೋದು ಕೂಡ ಇಲ್ಲಿ ಸಂಪೂರ್ಣವಾಗಿ ಒಪ್ಪಿಕೊಂಡಂತೆ ಆಗ್ತಾ ಇದೆ, ಅಥವಾ ಅದಕ್ಕೊಂದು ದೃಢವಾದಂತಹ ಸಾಕ್ಷ್ಯ ಸಿಕ್ಕಂತಾಗ್ತಿದೆ. ಇನ್ನು ಇದು ಮಹತ್ವದ ಸಾಕ್ಷಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಈ FSL ವರದಿಯನ್ನೇ ಪೊಲೀಸರು ಕೋರ್ಟ್ಗೆ ನೀಡಿ ದರ್ಶನ್ ವಿರುದ್ಧ ಮಹತ್ವದ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ದಿಟ್ಟವಾಗಿ ಕಾಣಿಸ್ತಿದೆ. ಅಷ್ಟು ಮಾತ್ರ ಅಲ್ಲ, ಇದು ಮುಂದಿನ ದಿನಗಳಲ್ಲಿ ಇಲ್ಲಿಗೆ ನಿಲ್ಲುತ್ತಾ ಇಲ್ಲ. ಖಂಡಿತವಾಗಿಯೂ ಏನೇನು ಮಾತನಾಡಿದ್ದಾರೆ, ಇನ್ನು ವಾಟ್ಸಪ್ನಲ್ಲಿ ಏನೆಲ್ಲ ಅಂಶಗಳಿದ್ದಾವೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ಕೂಡ ಕಲೆ ಹಾಕಿದ್ದಾರೆ. ಆಮೇಲೆ ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದಕ್ಕೆ ಈಗಾಗಲೇ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಕ್ಕಿದ್ದಾವೆ. ಇತರ ಆರೋಪಿಗಳು ಕೂಡ ದರ್ಶನ್ ಪಾತ್ರದ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಹೀಗಿರುವಾಗ ಇಲ್ಲಿ ಭಾಗಿಯಾಗಿದ್ದ ಮತ್ತು ಈ ಸಾಕ್ಷಿಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಸಂಗ್ರಹಿಸುವಂತಹ ಸಂದರ್ಭದಲ್ಲಿ ಬರೋಬ್ಬರಿ 66 ಸಾಕ್ಷಿಗಳು ಹೇಳಿಕೆ 66 ಸಾಕ್ಷಿಗಳು ದರ್ಶನ್ ವಿರುದ್ಧವಾಗಿ ಅಥವಾ ಈ ಗ್ಯಾಂಗ್ನ ವಿರುದ್ಧವಾಗಿ ಈಗಾಗಲೇ ಕಂಡು ಬಂದಿದೆ ಅನ್ನುವಂತಹ ವಿಚಾರವನ್ನ ಪೊಲೀಸರು ಹೇಳ್ತಿದ್ದಾರೆ. ಅಷ್ಟು ಸಾಕ್ಷಿಗಳು ಕೂಡ ಗಂಭೀರವಾದಂತಹ ಸಾಕ್ಷಿಗಳೇ. ಅಷ್ಟು ಸಾಕ್ಷಿಗಳನ್ನ ಕೂಡ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳನ್ನ ಉಲ್ಲೇಖ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ, ನಂತರ ಈಗ ಯಾರೆಲ್ಲ ಈ ಪ್ರಕರಣದಲ್ಲಿ ನಿರಪರಾಧಿಗಳಾಗಿದ್ದಾರೆ, ವಾದ ಮಾಡುವವರು, ಪ್ರತಿವಾದ ಮಾಡುವವರು ಎಲ್ಲರೂ ಕೂಡ ಕೋರ್ಟ್ನ ಅಂಗಳಕ್ಕೆ ಇಂದೆಲ್ಲ ನಾಳೆ ಬರಲೇಬೇಕು. ಬಂದಂತ ಈ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಈಗಾಗಲೇ ಸಿಕ್ಕಾಗಿದೆ. ಹೀಗಾಗಿ ಇವೆಲ್ಲವನ್ನು ಕೂಡ ಪರಿಗಣಿಸಬೇಕು. FSL ವರದಿಯಲ್ಲೂ ಕೂಡ ಇರುವಂತಹ ಅಂಶಗಳನ್ನ ಪರಿಗಣಿಸಿ ದರ್ಶನ್ಗೆ ಸೂಕ್ತವಾದಂತಹ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥ ಆಗ್ರಹವನ್ನ ಪೊಲೀಸರು ಕೋರ್ಟ್ನ ಮುಂದೆ ಮಾಡಬಹುದು. ಆಗ ಕೋರ್ಟ್ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ಕೊಡುತ್ತೆ ಅಥವಾ ವಿಧಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಂದಂತೂ ಸತ್ಯ, ಇವೆಲ್ಲದೂ ಕೂಡ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಜೈಲು ಭಾಗ್ಯದಿಂದ ಬಿಡುಗಡೆ ಸಿಗುವಂಥದ್ದನ್ನ ಸಿಕ್ಕಾಪಟ್ಟೆ ವಿರಳ ಮಾಡುತ್ತೆ, ಮತ್ತಷ್ಟು ಕ್ಲಿಷ್ಟವಾಗುತ್ತಾ ಹೋಗುತ್ತೆ. ಇನ್ನೊಂದು ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನೋದಕ್ಕೆ ಸಿಕ್ಕಿರುವಂತಹ ಈ ಸಾಕ್ಷಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.